ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ದು ನಿನ್ನಿಂದ ಯಾವುದೇ ಥರದಂಥ ನಾನು ಅಪ್ಡೇಟನ್ನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟಿಗೆ ವೆರಿಫಿಕೇಷನ್ ಜೋರ್ದಾರಾಗಿ ನಡೀತಾ ಇದೆ. ಆಮೇಲೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಒಂದು ಅಡ್ಮಿಷನ್ ಮುಂದಿನ ತಿಂಗಳು 30 ತಾರೀಕು ಒಳಗಡೆ ಆಗುತ್ತೆ. ಆಲ್ರೆಡಿ ಅವರು ಇಂಟಿಮೇಟನ್ನು ಕೂಡ ಕೊಟ್ಟಿದ್ದಾರೆ. ಕೆದವರು JNM ನರ್ಸಿಂಗ್ದವರು ಕೊಟ್ಟಿರುವಂಥದ್ದು ಏನಂದರೆ, JNM ನರ್ಸಿಂಗ್ ಕಾಲೇಜ್ ಅಡ್ಮಿಷನ್ಗಳನ್ನು ಸೆಪ್ಟೆಂಬರ್ 30 ಒಳಗಡೆ ಕ್ಲೋಸ್ ಮಾಡಬೇಕಂತ ಹೇಳಿದ್ದಾರೆ. ಸೊ ತಡ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಉಳಿದಿರೋದು ಒಂದು 40 ದಿನ ಮಾತ್ರ. ಈ ಲೆಕ್ಕ ತೊಗೊಂಡ್ರು ಕೂಡ ಒಂದು 40 ಡೇಸ್ ಮಾತ್ರ ಇರುವಂಥದ್ದು. ಸೊ ಅದರೊಳಗಡೆ ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ ಇರ್ಬೋದು, ಆಮೇಲೆ ಅದರ ಜೊತೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಇರ್ಬೋದು, ನಿಮ್ಮ ರ್ಯಾಂಕ್ ನಂಬರ್ಗಳನ್ನು, ನಿಮ್ಮ ಎಲ್ಲ ಒಂದು ಮಾಹಿತಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಅಪ್ಡೇಟನ್ನು ಮಾಡ್ತಾರೆ. ಸೊ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅತಿ ಬೇಗನೆ ಅಂದರೆ ಈ ಮಂತ್ ಮುಗಿಯೋಕ್ಕೆ ಬಂತು, ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು, ರಿಜೆಕ್ಟ್ ಲಿಸ್ಟ್ಗಳನ್ನಿರ್ಬೋದು, ಅದರ ಜೊತೆಗೆ ನಿಮ್ಮ ಸ್ಕೆಡ್ಯೂಲ್ಸ್, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲು, ಮೋಕ್ ರಿಸಲ್ಟ್ ಸ್ಕೆಡ್ಯೂಲು, ಇದನ್ನು ಕೂಡ ಅಟ್ ಎ ಟೈಮ್ ರಿಲೀಸ್ ಮಾಡ್ತಾರೆ. ಎಲ್ಲನೂ ಕೂಡ ಒಂದು ಸಲ ರಿಲೀಸ್ ಮಾಡಿಬಿಟ್ರೆ ಎಲ್ಲನೂ ಅಟ್ ಎ ಟೈಮ್ ಮಾಡಿಬಿಡ್ತಾರೆ. ಇಲ್ಲಿ ರ್ಯಾಂಕ್ ಲಿಸ್ಟ್ ಫಸ್ಟ್ ಬಿಡಬೇಕು, ಸ್ಕೆಡ್ಯೂಲ್ ಬೇರೆ ಬಿಡಬೇಕು, ಈ ಥರ ಇಲ್ಲ. ಆಪ್ಷನ್ ಎಂಟ್ರಿ ಬೇರೆ, ಡೇಟ್ಗಳನ್ನು ಈ ಥರ ಇರೋದಿಲ್ಲ. ಒಂದು ಸಲ ರ್ಯಾಂಕ್ ನಂಬರು, ನಿಮ್ಮ ರಿಜೆಕ್ಟ್ ಲಿಸ್ಟು, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮು, ಲಿಂಕು ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ಹೀಗಾಗಿ ನೀವು ಕಾಯಬೇಕಷ್ಟೇ, ಇನ್ನೊಂದು ವಾರ ಕಾಯಿರಿ ಅಷ್ಟೇ. ಒಂದು ವಾರದಲ್ಲಿ ಎಲ್ಲ ಮಾಹಿತಿ ಬರುತ್ತೆ. ಸೊ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಆಮೇಲೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತೇಳಿ ಇನ್ನೂ ಒಂದು, ಇದು ಸರ್ವರ್ ಪ್ರಾಬ್ಲಮಿಂದ ಆಗಿರುವಂಥದ್ದು, ಟೆಕ್ನಿಕಲ್ ಪ್ರಾಬ್ಲಮಿಂದ ಈ ರೀತಿಯಾಗಿ ತೋರಿಸ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ, ಲಾಗಿನ್ ಮಾಡಿ ನೋಡಿದಾಗ ಈ ಥರ ಬಂದುಬಿಟ್ಟಿದೆ. ಈ ಥರ ಬಂದ ತಕ್ಷಣ ಅಯ್ಯೋ ನಮ್ಗೆ ಮಿಸ್ ಆಗಿಬಿಟ್ಟಿದೆ, ಫಸ್ಟ್ ರೌಂಡ್ ಮಿಸ್ ಆಗಿಬಿಟ್ಟಿದೆ, ಸೊ ನಮಗೆ ಸೆಕೆಂಡ್ ರೌಂಡಿಗೆ ವೇಟ್ ಮಾಡಬೇಕಾ, ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನೂ ಇಲ್ಲ. ಇನ್ನೂವರೆಗೆ ಯಾವುದು ಕೌನ್ಸ್ಲಿಂಗ್ ಸ್ಟಾರ್ಟೇ ಆಗಿಲ್ಲ. ಜಸ್ಟ್ ಇವಾಗ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫೈಡ್ ಆಗ್ತಾಯಿದೆ ಅಷ್ಟೇ. ಸೊ ಅದು ಮುಗಿದ ತಕ್ಷಣವೇ ನಿಮ್ಗೆ ಏನು ಮಾಡ್ತಾರೆ ಅಂತ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ನೀವು ನಮ್ಮ ಟೆಲಿಗ್ರಾಮಿಗೆ ಲಿಂಕಿಗೆ ಜಾಯ್ನ್ ಆಗಿ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ನಮ್ಮ ಹಂಗೇನಾದ್ರು ಬಂದರೆ ನಮ್ಮ ಟೆಲಿಗ್ರಾಮ್ ಅಂತಿದೆ. ಓಕೆ, ಆಮೇಲೆ ನಮ್ಮದು ಚಾನಲ್ ಟ್ರಸ್ಟೆಡ್. ಓಕೆ, ಸೊ ಯಾವುದೇ ಥರಂಥ ಫೇಕ್ ಇನ್ಫಾರ್ಮೇಷನ್ಗಳನ್ನು ಕೊಡೋಂಗಿಲ್ಲ. ಆಮೇಲೆ ನಿಮಗೆ ನೀವು ಅಷ್ಟೇ ಫಾಲೋಅಪ್ ಮಾಡ್ತಿರ್ಬೇಕಷ್ಟೇ. ಫಾಲೋಅಪ್ ಮಾಡ್ತಾಯಿರಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರಿ. ಹಾಗೇನಾದರೂ ಕೂಡ ನಾನು ಟೈಪ್ ಮಾಡಿರ್ತೀನಿ. ಓಕೆ, ನಾನು ಇದನ್ನು ಮೆಸೇಜನ್ನು ಟೆಕ್ಸ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಇನ್ ಕೇಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ. ಸೊ ಈ ರೀತಿ ಇರಬೇಕಾದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಲಾಗಿರಿ. ಆಮೇಲೆ ಸೊ ಆರಾಮಾಗಿರಿ. ಇನ್ನೂ ಒಂದು ವಾರ ಮ್ಯಾಕ್ಸಿಮಮ್ ಆಗ್ಬೋದು, ಒಂದು ವಾರ ಮ್ಯಾಕ್ಸಿಮಮ್. ಅದರ ನಂತರ ನಿಮಗೆ ಫುಲ್ ಬ್ಯುಸಿ ಆಗ್ತೀರಿ. ನಿಮಗೆ ಕೆರ್ಕೊಳ್ಳೋಕೆ ಟೈಮ್ ಆಗೋದಿಲ್ಲ. ಅಷ್ಟೊಂದು ಫಾಸ್ಟಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮುಗಿಸ್ತಾರೆ ಫಸ್ಟ್ ರೌಂಡದ್ದು. ಸೊ ಹೀಗಾಗಿ ಸ್ವಲ್ಪ ನೀವು ಕಾಲೇಜ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಡೋಂಟ್ ವರಿ ಅಬೌಟ್, ನಾ ಹೇಳ್ತಿದ್ದೀನಲ್ಲ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಕಾಲೇಜ್ಗಳನ್ನು ಚೂಸ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ತಯಾರಾಗಿ ಅಷ್ಟೇ. ಮತ್ತೇನೋ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ಬೋದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ.